ಸಿಎಂ ಸ್ಥಾನದ ಕನಸು ಕಾಣ್ತಾ ಇರುವ ಡಿಸಿಎಂ ಡಿಕೆಶಿಗೆ ಸದ್ಯ ನಾನಾ ಅಡ್ಡಿ ಆತಂಕಗಳು ಎದುರಾಗಿವೆ. ಇನ್ನು ಸಚಿವರ ಡಿನ್ನರ್ ಮೀಟಿಂಗ್ಗಳನ್ನು ಹೈಕಮಾಂಡ್ನ ಶಕ್ತಿ ಬಳಸಿ ನಿಲ್ಲಿಸಿದ್ದಾಯಿತು. ಈಗ ಕುರ್ಚಿಗೆ ಎದುರಾಗಿರುವ ಹಾಗೂ ಶತ್ರುಗಳನ್ನು ದೂರ ಮಾಡಲು ಡಿಸಿಎಂ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ದೆಹಲಿ ದಂಡಯಾತ್ರೆ ಬಳಿಕ ಡಿಕೆಶಿ ದೇಗುಲ ಯಾತ್ರೆ, ಶತ್ರು ಸಂಹಾರಕ್ಕೆ ಪ್ರತ್ಯಂಗಿರ ದೇವಿ ದರ್ಶನ, ಕುರ್ಚಿ ಕಾದಾಟಕ್ಕೆ ಡಿಸಿಎಂ ಎಂಟ್ರಿ, ದೇವರ ಮೊರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕಾವು ಇನ್ನೂ ಜೋರಾಗಿದೆ. ಅತ್ತ ಡಿಕೆ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕ್ತಾ ಇದ್ರೆ, ಇತ್ತ ಸಿಎಂ ಪರ ಸಚಿವರು ಡಿಕೆ ನಡೆಗೆ ಗರಂ ಆಗಿದ್ದಾರೆ. ಬಹಿರಂಗ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಆದರೆ ಇದೆಲ್ಲದರ ಮಧ್ಯೆ ತಾವು ಹೈಕಮಾಂಡ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಇದ್ದೇನೆ ಅನ್ನೋದನ್ನ ಮತ್ತೊಮ್ಮೆ ಮಗದೊಮ್ಮೆ ಡಿಕೆ ಸಾಬೀತು ಮಾಡಿಕೊಂಡ ಹಾಗೆ ಕಾಣ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಟೆಂಪಲ್ ರನ್ ಮಾಡ್ತಾ ಇರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯ ಸಿಎಂ ಕುರ್ಚಿ ಕನಸು ಕಾಣ್ತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆ ಹಿಂದೆ ಅನೇಕ ಕಸರತ್ತಂತೂ ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಆಗತ್ತೆ ಅನ್ನೋ ಚರ್ಚೆಯ ಬೆನ್ನಲ್ಲೇ ಬೇರೆ ಬೇರೆ ಸಚಿವರು ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಮುಳುಗಿದ್ರೆ ಅದನ್ನ ತಡೆಯೋದು ಹೇಗೆ ಅನ್ನೋ ತಂತ್ರದಲ್ಲಿ ಬ್ಯುಸಿಯಾದ ಹಾಗೆ ಕಾಣ್ತಾ ಇದೆ. ಹಾಗಾಗಿಯೇ ಬೇರೆ ಸಚಿವರ ಪ್ಲಾನ್ ಫ್ಲಾಪ್ ಆಗ್ತಾ ಇದೆ. ನೇರವಾಗಿ ಹೈಕಮಾಂಡ್ ಮೂಲಕವೇ ಸಚಿವರಿಗೆ ಸೂಚನೆ ಕೊಡಿಸೋ ಮೂಲಕ ಎಲ್ಲ ತಂತ್ರ ರಣತಂತ್ರಗಳಿಗೆ ಬ್ರೇಕ್ ಹಾಕಿಸ್ತಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಸಭೆ ಮುಂದೂಡಿಕೆಯಾಗಿದೆ ಅಷ್ಟೇ ಅಂತ ತಿಳಿಸಿದ್ರು. ಇದೆಲ್ಲದರ ಮಧ್ಯೆ ಕಾಕತಾಳೀಯ ಎಂಬಂತೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ನಡೆಸುತ್ತಿದ್ದಾರೆ. ಇಡೀ ದಿನ ತಮಿಳುನಾಡಿನ ದೇವಸ್ಥಾನಗಳಿಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡುತ್ತಿದ್ದಾರೆ. ಪ್ರತ್ಯಂಗಿರ ದೇವಿ ದರ್ಶನ ಪಡೆಯುವ ಮೂಲಕ ಹೊಸ ಚರ್ಚೆ ಹುಟ್ಟು ಹಾಕಿದ್ದಾರೆ. ಕುಂಭಕೋಣಂನಲ್ಲಿ ಪ್ರತ್ಯಂಗಿರ ದೇವಿಗೆ ಪೂಜೆ, ಶತ್ರು ಸಂಹಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ರ. ಅಧಿಕಾರ ಹಂಚಿಕೆ ಸರಣಿ ಸಭೆಗಳ ಬೆನ್ನಲ್ಲೇ ದುಷ್ಟಶಕ್ತಿಗಳ ನಾಶಕ್ಕೆ ಡಿಕೆ ಶಿವಕುಮಾರ್ ಪ್ರತ್ಯಂಗಿರ ದೇವಿಯ ಮೊರೆ ಹೋದ್ರ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಕುಂಭಕೋಣಂನ ಪುರಾಣ ಪ್ರಸಿದ್ಧ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ರಾಜಕೀಯ ಸಮಸ್ಯೆ, ಕುರ್ಚಿಗೆ ಎದುರಾಗ್ತಾ ಇರುವ ಅಡ್ಡಿ ಆತಂಕ ನಿವಾರಣೆಗೆ ಪೂಜೆ ಮಾಡಿಸಿದ್ದಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಸಂಕ್ರಾಂತಿ ಬಳಿಕ ಗ್ರಹಗತಿಗಳು ಬದಲಾಗುವ ಸಾಧ್ಯತೆ ಇದ್ದು ಶಾಂತಿ ಪೂಜೆ, ವಿರೋಧಿಗಳ ನಿಗ್ರಹಕ್ಕೆ ಉಗ್ರ ದೇವರ ಪೂಜೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಶ್ರೀ ವರದ ಪೆರುಮಾಳ್ ದೇವಾಲಯದಲ್ಲಿ ದಂಪತಿ ಪೂಜೆ, ಸುದರ್ಶನ ಮಹಾಯಾಗದಲ್ಲಿ ಪತ್ನಿ ಸಮೇತ ಡಿಕೆಶಿ ಭಾಗಿ. ಕುಂಭಕೋಣಂನಿಂದ ನೇರ ಕಂಚೀಪುರಕ್ಕೆ ಡಿಕೆ ಶಿವಕುಮಾರ್ ದಂಪತಿ ಬಂದಿದ್ದಾರೆ. ವರದ ಪೆರುಮಾಳ್ ಸನ್ನಿಧಿಯಲ್ಲಿ ಶಕ್ತಿಗಾಗಿ ಮಹಾಯಾಗ ಮಾಡಿದ್ದಾರೆ. ಇದು ಕೂಡ ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ. ಹೌದು, ಇದು ಕೂಡ ಮುಖ್ಯಮಂತ್ರಿ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಅನ್ನೋ ಗುಸುಗುಸು ಶುರುವಾಗಿದೆ. ಒಟ್ಟಿನಲ್ಲಿ ಸಂಕ್ರಾಂತಿ ಗ್ರಹಗಳ ಬದಲಾವಣೆ ವಿಚಾರಕ್ಕೂ ಜನವರಿ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗುವ ಜ್ಯೋತಿಷಿಗಳ ಭವಿಷ್ಯದ ಮಾತುಗಳಿಗೂ ಪೂಜೆ ಪುನಸ್ಕಾರಗಳಿಗೂ ಎಲ್ಲೋ ಲಿಂಕ್ ಆಗ್ತಾ ಇದೆ. ನಿಜಕ್ಕೂ ಕುರ್ಚಿ ಕಂಟಕ ಪೂಜೆಯಿಂದ ಪರಿಹಾರವಾಗತ್ತಾ ಅಥವಾ ಅಡ್ಡಿ ಆತಂಕ ಮತ್ತಷ್ಟು ಹೆಚ್ಚಾಗತ್ತಾ? ಕಾದು ನೋಡಬೇಕು. ರಾಜಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.